ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಇಂದಿನ ಮಹಾಸಂಚಿಕೆಯಲ್ಲಿ ಸುಭಾಷ್ ಮತ್ತು ಈಶ್ವರಿ ಆಡಿದ ಹಣದ ದುರಾಸೆಯ ನಾಟಕ ಸಂಪೂರ್ಣವಾಗಿ ಬಯಲಾಗಿದ್ದು, ಮದುವೆ ಮಂಟಪದಲ್ಲಿ ನಂಬಲಾರದ ಘಟನೆಗಳು ನಡೆದಿದೆ. ಕಥೆಯಲ್ಲಿ ಏನಾಗುತ್ತೆ ಎಂದರೆ, ಸುಭಾಷ್ ಮತ್ತು ಈಶ್ವರಿ ಆಡಿದ ಕಪಟ ನಾಟಕದ ಸತ್ಯ ಗೊತ್ತಾಗುತ್ತಿದ್ದಂತೆಯೇ ತಂದೆ ಗೋವಿಂದ್ ಅವರು ತೀವ್ರ ಆಕ್ರೋಶಗೊಳ್ತಾರೆ. ಸುಭಾಷನಿಗೆ ಕೆನ್ನೆಗೆ ಬಾರಿಸಿ ತರಾಟೆಗೆ ತೆಗೆದುಕೊಳ್ತಾರೆ. ಈ ವೇಳೆ ಅಡ್ಡ ಬಂದ ಈಶ್ವರಿಯ ಕೆನ್ನೆಗೂ ಗೋವಿಂದ ಅವರು ಬಾರಿಸಿ, ನಿನ್ನಂತಹ ತಾಯಿಯಿಂದಲೇ ಮಗ ಹೀಗೆ ಹಾಳಾಗಿದ್ದು ಎಂದು ಅಬ್ಬರಿಸುತ್ತಾರೆ. ಇದನ್ನು ಕಂಡ ವಿನಂತಿ ಮತ್ತು ಸಾವಿತ್ರಿ ಶಾಕ್ ಆಗ್ತಾರೆ. 1 ಕೋಟಿ ರೂಪಾಯಿ ಹಣ ಈಶ್ವರಿ ಕೈಗೆ ಸಿಗಬಾರದು, ಮದುವೆ ನಿಲ್ಲಬೇಕು ಎನ್ನುವುದೇ ನಮ್ಮ ಆಸೆಯಾಗಿತ್ತು. ಅದು ಈಗ ನೆರವೇರುತ್ತಿದೆ ಎಂದು ಮನಸ್ಸಿನಲ್ಲೇ ಖುಷಿಪಡುತ್ತಾರೆ. ಗರ್ಭಿಣಿ ಹೆಣ್ಣು ಮಗಳ ಮೇಲೆ ಕೈ ಮಾಡಿದ ಸುಭಾಷನ ನೀಚತನ ಕಂಡು ಗೌಡರು ಮತ್ತು ಗೋವಿಂದ ತೀವ್ರ ಬೇಸರ ವ್ಯಕ್ತಪಡಿಸುತ್ತಾರೆ. ಶಿವರಾಮೇಗೌಡರು ಇಂತಹ ನೀಚನ ಮುಖಕ್ಕೆ ನಾನು 1 ಕೋಟಿ ಕೊಡುವುದಿಲ್ಲ ಎಂದು ಚಕ್ಕರಿಯಲು ಹೋದಾಗ ಅಮ್ಮಮ್ಮ ತಡೆಯುತ್ತಾರೆ. ಕಾಡಿಗೆ ಹೋಗಿ ಅಟ್ಟಿಯವರ ಪ್ರಾಣ ಉಳಿಸಿದ ಆ 1 ಕೋಟಿ ರೂಪಾಯಿ ಹಣ ನಿಜವಾಗಿ ಸೇರಬೇಕಾಗಿದ್ದು ಅಟ್ಟಿಯ ಮುದ್ದು ಸೊಸೆ ವಿದ್ಯೆಂಗೆ ಎಂದು ಅಮ್ಮಮ್ಮ ಧೈರ್ಯವಾಗಿ ಹೇಳ್ತಾರೆ. ಶಿವರಾಮೇಗೌಡರು ವಿದ್ಯೆಂಗೆ ಆ 1 ಕೋಟಿ ರೂಪಾಯಿ ಚೆಕ್ ನೀಡಿದಾಗ ವಿದ್ಯೆ ತನ್ನ ಸ್ವಾಭಿಮಾನವನ್ನು ಎತ್ತಿ ಹಿಡಿಯುತ್ತಾಳೆ. ಈ ಹಣಕ್ಕಾಗಿ ನಾನು ಸಹಾಯ ಮಾಡಲಿಲ್ಲ. ಅಟ್ಟಿಯವರ ಪ್ರಾಣ ಉಳಿಸುವುದು ನನ್ನ ಕರ್ತವ್ಯ. ಈ 1 ಕೋಟಿ ಹಣ ನನಗೆ ಬೇಡ. ಇದನ್ನು ಅಮ್ಮಮ್ಮನ ಹೆಸರಿಗೆ ಬರೆಯಿರಿ ಎಂದು ಹೇಳಿ ತನ್ನ ತಾಯ್ತನ ಹಾಗೂ ಸ್ವಾಭಿಮಾನವನ್ನು ಮೆರೆಯುತ್ತಾಳೆ. ವಿದ್ಯೆನ ಸ್ವಾಭಿಮಾನ ಕಂಡು ಈಶ್ವರಿ ಮತ್ತು ಸುಭಾಷನಿಗೆ ಅಮ್ಮಮ್ಮ ಉಗಿದು ಬುದ್ಧಿ ಕಲಿಸ್ತಾರೆ. ಇತ್ತ ಸುಭಾಷನ ಅಸಲಿ ಮುಖವಾಡ ಕಳಚಿ ಬಿದ್ದ ಕಾರಣ ಸಂಪತ್ ನನ್ನ ಮಗಳ ಜೀವನವನ್ನು ಈ ನೀಚನಿಗೆ ಕೊಟ್ಟು ಹಾಳು ಮಾಡುವುದಿಲ್ಲ, ಮದುವೆ ರದ್ದು ಎಂದು ಘೋಷಿಸುತ್ತಾರೆ. ಆದರೆ ಎಲ್ಲರಿಗೂ ಶಾಕ್ ನೀಡುವಂತೆ ನವ್ಯ ಮಧ್ಯ ಪ್ರವೇಶಿಸುತ್ತಾಳೆ. ಈಗ ನಾನು ಮದುವೆ ಬೇಡ ಎಂದು ಹೋದರೆ ಸುಭಾಷ್ ಮೆರೆಯುತ್ತಾನೆ. ಇವನಿಗೆ ಸರಿಯಾದ ಪಾಠ ಕಲಿಸಲು ಇವನ ಜೀವನಕ್ಕೆ ನಾನೇ ಹೆಂಡತಿಯಾಗಿ ಹೋಗಬೇಕು. ಇನ್ಮುಂದೆ ಇವನಿಗೆ ಪ್ರತಿದಿನ ಪ್ರತಿಕ್ಷಣ ನರಕ ತೋರಿಸುತ್ತೇನೆ ಎಂದು ಶಪಥ ಮಾಡಿ ಸುಭಾಷನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಮದುವೆಯಾಗ್ತಾಳೆ. ಪಶ್ಚಾತ್ತಾಪದ ಬೆಂಕಿಯಲ್ಲಿ ಸುಭಾಷನನ್ನು ಬೇಯಿಸಲು ನವ್ಯ ಹಣೆದ ಈ ಹೊಸ ಪ್ಲ್ಯಾನ್ ಏನು? ಮದುವೆಯ ನಂತರ ಸುಭಾಷನಿಗೆ ನವ್ಯ ಹೇಗೆ ನರಕ ದರ್ಶನ ಮಾಡಿಸುತ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ. ಮುಂದೆ ಏನೇನಾಗತ್ತೆ ಸೀರಿಯಲ್ನಲ್ಲಿ ಮತ್ತು ಅನೇಕ ತಿರುಗಳು ಏನೇನು ಪಡೆಯುತ್ತೆ ಅಂತ ಹೇಳಿ ಮುಂದೆ ಗೊತ್ತಾಗತ್ತೆ. ಹಾಗೆ ಇಲ್ಲಿ ಸುಭಾಷನ ಏನೋ ನವ್ಯ ಮದುವೆ ಆಗಿದ್ದಾಳೆ, ಆದರೆ ರಿವೆಂಜು ಹೇಗೆ ತೆಗೆದುಕೊತಾಳೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಹಾಗೆ ಈಶ್ವರಿ ಸುಭಾಷನ ವಿದ್ಯಾ ಏನು ಮಾಡ್ತಾರೆ, ಮನೆಯವರು ಏನು ಮಾಡ್ತಾರೆ ಅನ್ನೋದು ಮುಂದೆ ತಿಳಿಯುತ್ತದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.